ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಅಡಾಪ್ಟರ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರ ಮೊಬೈಲಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುತ್ತೆ. ಈ ಕಾರಣಕ್ಕಾಗಿ ನಾವು ನಮ್ಮ ಮೊಬೈಲಲ್ಲಿ ಒಂದು ಸಿಮ್ಮು ಮತ್ತು ಒಂದು SD ಕಾರ್ಡ್ ಅಥವಾ ಎರಡು ಸಿಮ್ಮನ್ನು ನಾವು ಒಂದು ಹೈಬ್ರಿಡ್ ಸಿಮ್ ಸ್ಲಾಟಲ್ಲಿ ಯೂಸ್ ಮಾಡ್ಬೋದು. ಈ ಕಾರಣಕ್ಕಾಗಿ ನಾವು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ SD ಕಾರ್ಡನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಹೈಬ್ರಿಡ್ ಸಿಮ್ ಸ್ಲಾಟನ್ನು ಉಪಯೋಗಿಸೋ ಮೂಲಕ ನಾವು ಯಾವ ರೀತಿ ಎರಡು ಸಿಮ್ಮು ಅದರ ಜೊತೆಗೆ ಒಂದು SD ಕಾರ್ಡನ್ನು ಕೂಡ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಹೌದು, ಈ ಒಂದು ಹೈಬ್ರಿಡ್ ಸಿಮ್ ಸ್ಲಾಟನ್ನು ಉಪಯೋಗಿಸುವ ಮೂಲಕ ನೀವು ನಿಮ್ಮ ಮೊಬೈಲಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇದ್ದರೂ ಕೂಡ ಎರಡು ಸಿಮ್ಮು ಮತ್ತು ಒಂದು SD ಕಾರ್ಡನ್ನು ಯೂಸ್ ಮಾಡ್ಬೋದು. ಇದು ನೋಡೋದಕ್ಕೆ ಈ ರೀತಿ ಇರುತ್ತೆ. ನೀವು ನೋಡ್ಬೋದು, ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕವರಲ್ಲಿ ಮಾಮೂಲಿ ಬಾಕ್ಸ್ ಒಳಗೆ ಇದನ್ನು ಕಳಿಸಿದ್ದಾರೆ. ಇದು ನಿಮಗೆ ಆನ್ಲೈನ್ ಸ್ಟೋರ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ನಿಮಗೆ ಕೇವಲ $150 ಸಿಗುತ್ತೆ. ಅದರ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಕೇವಲ $150. ಇದನ್ನು ಯಾವ ರೀತಿ ಯೂಸ್ ಮಾಡೋದು ನಿಮ್ಮ ಒಂದು ಮೊಬೈಲ್ನಲ್ಲಿ ಹೈಬ್ರಿಡ್ ಸಿಮ್ ಸ್ಲಾಟಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ ಆ್ಯಕ್ಚುಲಿ. ನೀವು ನೋಡ್ಬೋದು ಮೊದಲು ಈ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಏನಿದೆ ಅದರಲ್ಲಿ ಮೊದಲನೇ ಸಿಮ್ನ ಜಾಗಕ್ಕೆ ಒಂದು ಸಿಮ್ಮನ್ನು ಹಾಕಿ. ನೀವು ನೋಡ್ಬೋದು ಈ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಏನಿದೆ ಆ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ಗೆ ಮೊದಲು ಒಂದು ಸಿಮ್ಮನ್ನು ಹಾಕಿ, ಒಂದು ಮೊದಲನೇ ಸಿಮ್ ಏನಿದೆ ಆ ಜಾಗಕ್ಕೆ ಒಂದು ಸಿಮ್ಮನ್ನು ಹಾಕಿ. ಅದಾದ ನಂತರ ಈ ಒಂದು ಸೆಕೆಂಡ್ ಸಿಮ್, ಎರಡನೇ ಸಿಮ್ ಜಾಗಕ್ಕೆ ಫಸ್ಟು SD ಕಾರ್ಡನ್ನು ನೀವು ಹಾಕೋಬೇಕಾಗತ್ತೆ. SD ಕಾರ್ಡನ್ನು ಹಾಕಿ ಆನಂತರ ಮೊಬೈಲ್ನೊಳಗೆ ಅರ್ಧ ಕಳಿಸಿ. ಮೊಬೈಲ್ನೊಳಗೆ ನೋಡ್ಬೋದು, ಇಲ್ಲಿ ಮೊಬೈಲ್ನೊಳಗೆ ಸ್ವಲ್ಪ ತಳ್ಳಿ ಆನಂತರ ನಿಮ್ಗೊಂದು ಜಾಗ ಉಳಿಯುತ್ತೆ. ಇಲ್ಲಿ ಒಂದು ಎರಡನೇ ಸಿಮ್ ಹಾಕೋದಕ್ಕೆ ಒಂದು ಜಾಗ, ಇಲ್ಲಿ ನೋಡ್ಬೋದು ಒಂದು ಜಾಗ ಇದೆ. ಈ ಒಂದು ಅದೇ ಜಾಗಕ್ಕೆ ಕರೆಕ್ಟಾಗಿಟ್ಟು ಹಾಗೆ ನೀವು ಒಳಗಡೆ ಕಳಿಸ್ಬೇಕಾಗತ್ತೆ. ಒಳಗಡೆ ಕಳಿಸಿ ಈ ರೀತಿ ತಳ್ಳಿ. ನೀವು ನೋಡ್ಬೋದು. ಆದರೂ ಏನಿದು ಇಷ್ಟು ಅರ್ಧ ಈ ಒಂದು ಸಿಮ್ಮು ಹಿಂಗೆ ಹೊರಗಡೆ ಹೊಡ್ಕೊಳ್ಳುತ್ತೆ ಅಂತ ಅಂದ್ಕೊಂಬೇಡಿ. ನೀವೇನಾದರೂ ಒಂದು ಬ್ಯಾಕ್ ಪ್ಯಾನಲ್ನ ಯೂಸ್ ಮಾಡ್ತೀರಾ ಅಂದರೆ ಇಲ್ಲಿ ಇದ್ರ ಒಳಗಡೆ ಇಟ್ಟು ನೀವು ಆರಾಮಾಗಿ ಗೊತ್ತಾಗಲ್ಲ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಏನೋ ಟ್ರಾನ್ಸ್ಪರೆಂಟ್ ಇದೆ ಅಂತ ಅಂದರೆ ಈ ರೀತಿ ಗೊತ್ತಾಗುತ್ತೆ. ಬಟ್ ನೀವೇನಾದ್ರು ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತಿಲ್ಲ, ಬ್ಲ್ಯಾಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅದು ಇದೆ ಅಂತಲೂ ಕೂಡ ಗೊತ್ತಾಗಲ್ಲ. ನೀವು ನೋಡ್ಬೋದು ಎರಡೂ ಸಿಮ್ ಕೂಡ ಈಗ ಡಿಟೆಕ್ಟ್ ಆಗಿದೆ. ನೀವು ನೋಡ್ಬೋದು ಎರಡು ಸಿಮ್ ಕೂಡ ಡಿಟೆಕ್ಟ್ ಆಗಿದೆ. ಮತ್ತು ನಿಮಗೆ SD ಕಾರ್ಡನ್ನು ಕೂಡ ತೋರಿಸೋದಾದರೆ ಸ್ಟೋರೇಜ್ ಯೂಸ್ಡು ಇಲ್ಲಿ ನೋಡ್ಬೋದು. ಒಂದು ನಿಮಿಷ, ಸ್ಟೋರೇಜ್ಗೆ ಹೋದರೆ ನೀವು ಇಲ್ಲಿ ನೋಡ್ಬೋದು SD ಕಾರ್ಡ್ ಕೂಡ ಇಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು ನೀವು ನೋಡ್ಬೋದು. ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ. ಈ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಅಡಾಪ್ಟರ್ನ ಉಪಯೋಗಿಸೋ ಮೂಲಕ ನೀವು ಯಾವ ರೀತಿ ನಿಮ್ಮ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥ ಮೊಬೈಲ್ನಲ್ಲಿ ಎರಡು ಸಿಮ್ಮು ಮತ್ತು ಒಂದು SD ಕಾರ್ಡನ್ನ ಯೂಸ್ ಮಾಡ್ಬೋದು ಅಂತ. ನಿಮಗೆ ಇದು ನನ್ನ ಪ್ರಕಾರ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮುಂಚೆ ಈ ಒಂದು ಸಿಮ್ಮನ್ನು ಕಟ್ ಮಾಡಿ ಅದರಲ್ಲಿ ಮೇಲಿರುವಂಥ ಒಂದು ಚಿಪ್ಪನ್ನು ತೆಗೆದು SD ಕಾರ್ಡ್ ಮೇಲೆ ಅಂಟಿಸ್ಬಿಟ್ಟು ಇದೆಲ್ಲ ಏನೋ ಸರ್ಕಸ್ ಎಲ್ಲ ಮಾಡಬೇಕಾಗಿತ್ತು. ಅದನ್ನು ಎಲ್ಲ ಈಗ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಒಂದು $150 ಕೇವಲ ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಎರಡು ಸಿಮ್ಮು ಮತ್ತು ಒಂದು SD ಕಾರ್ಡನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೇನಾದರೂ ಮತ್ತೆ ಒಂದು ಥಮ್ಸ್ ಅಪ್ ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡ್ಬೋದು. ನೀವು ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಬೋದು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಎರಡರಲ್ಲೂ ಕೂಡ ಈ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಧನ್ಯವಾದ.